ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ನೋಡ್ಬೋದು, IBPS ಕಡೆಯಿಂದ ಏನೈತಿ 2026 ಮತ್ತು 27 ಕ್ಯಾಲೆಂಡರ್ನ ಬಿಟ್ಟಿರ್ತಾರೆ. ಸೊ ಯಾವ ಎಕ್ಸಾಮ ಯಾವಾಗ ನಡೆಸ್ತಾರಂತ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿರ್ತಾರೆ, ನೀವು ನೋಡ್ಬೋದು. ಇಲ್ಲಿ IBPS PO ಮತ್ತು MT ಎಕ್ಸಾಮ್ಗಳನ್ನ ಇಲ್ಲಿ 22 ಮತ್ತು 23 ಆಗಸ್ಟ್ 2026ರಿಂದ ನಡೆಸ್ತಾರ. ಬಹುತೇಕ ಇಲ್ಲಿ ಎಕ್ಸಾಮ್ ಡೇಟ್ಗಳಲ್ಲಿ ಯಾವುದೇ ಚೇಂಜಸ್ ಆಗಲ್ಲ ಈ IBPS ಬ್ಯಾಂಕಿಂಗ್ ಎಕ್ಸಾಮ್. ಸೊ ನೀವು ಇದಕ್ಕೂ ಕೂಡ ಪ್ರಿಪೇರ್ ಆಗ್ಬೋದು. ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಇದನ್ನ IBPS ಕಡೆಯಿಂದ ಏನೈತಿ ಇದನ್ನ ನಡೆಸ್ತಾರೋ. ಸೊ ಹಾಗಾಗಿ ಇಲ್ಲಿ ಎಕ್ಸಾಮ್ಗಳು ಫಿಕ್ಸ್ ನಡೀತಾವು, ಹಾಗೆ ಪೋಸ್ಟ್ಗಳು ಕೂಡ ಜಾಸ್ತಿನೇ ಇರ್ತಾವು. ನೆಕ್ಸ್ಟ್ ಇಲ್ಲಿ SPL ಸ್ಪೆಷಲಿಸ್ಟ್ ಆಫೀಸರ 29 ಆಗಸ್ಟ್ 2026. ನೆಕ್ಸ್ಟ್ ಇಲ್ಲಿ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟಿವ್ 10 ಮತ್ತು 11 ಅಕ್ಟೋಬರ್ 2026 ಇವೇನೈತಿ ಪ್ರಿಲಿಮ್ಸ್ ಎಕ್ಸಾಮ್. ಸೊ ಈ ಬ್ಯಾಂಕಿಂಗ್ ಎಕ್ಸಾಮ್ ನಲ್ಲಿ ಒಂದು ಪ್ರಿಲಿಮ್ಸ್ ಇರ್ತದ, ಒಂದು ಮೇನ್ಸ್ ಎಕ್ಸಾಮ್ ಇರ್ತದ. ಇಲ್ಲಿ ನೆಕ್ಸ್ಟ್ ಮೇನ್ಸ್ ನೋಡ್ಬೋದು, ಅಕ್ಟೋಬರ್ 4 ಅದ, ಇಲ್ಲಿ ನವೆಂಬರ್ 1 ಅದ, ಇಲ್ಲಿ 27 ಡಿಸೆಂಬರ್ ಅದ. ನೆಕ್ಸ್ಟ್ ಇಲ್ಲಿ ಈ IBPS ಒಳಗ RRB ಅಂದ್ರೆ ರೂರಲ್ ಬ್ಯಾಂಕ್ಗಳು ಏನಿರ್ತಾವಲ್ಲ, ಸೊ ಅದ್ರು ಇಲ್ಲಿ ಆಫೀಸರ್ ಸ್ಕೇಲ್ 1 ಇಲ್ಲಿ 21 ಮತ್ತು 22 ನವೆಂಬರ್ 2026ರಿಂದ ನಡೆಸ್ತಾರಂತ ಇಲ್ಲಿ ಕೊಟ್ಟಿದ್ದಾರೆ ಪ್ರಿಲಿಮ್ಸ್ ಇದು. ನೆಕ್ಸ್ಟ್ ಮೇನ್ಸ್ 20 ಡಿಸೆಂಬರ್ 2026. ನೆಕ್ಸ್ಟ್ ಇಲ್ಲಿ ಸ್ಕೇಲ್ 2 ಏನೈತಿ ಈಗಾಗಲೇ ಆಫೀಸರ್ ಇದ್ದವ್ರಿಗಿದೆ. ನೆಕ್ಸ್ಟ್ ಇಲ್ಲಿ 2026 ಡಿಸೆಂಬರ್ 20 ಆಗತ್ತ. ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಏನೈತಿ ಇದೆ ಕ್ಲರ್ಕ್ ಹುದ್ದೆ. ಸೊ ಇದು 6, 12, 13 ಡಿಸೆಂಬರ್ 2026. ಹಾಗೆ ಮೇನ್ಸ್ ಯಾವಾಗ ನಡೀತದ ಅಂದ್ರೆ 30 ಜನವರಿ 2027 ಇಲ್ಲಿ ಮೇನ್ಸ ನಡೀತದ. ಸೊ ಇವೇನೈತಿ ವರ್ಷ ಇದನ್ನ ಕಾಲ್ಫಾರ್ ಮಾಡ್ತಾರೋ IBPS ಕಡೆಯಿಂದ ಏನೈತಿ. ಸೊ ಇದಕ್ಕೆ ನೀವು ಬೆಟ್ರ್ ಇದಕ್ಕ ತಯಾರಿ ನಡೆಸಿರ ಒಳ್ಳೇದ. ಯಾಕಂದ್ರೆ ಈಗ ಕರ್ನಾಟಕ ಗೌರ್ಮೆಂಟ್ ನೀವು ನೋಡಿರ್ಬೋದು, ಸೊ ಹಲವಾರು ವರ್ಷಗಳಿಂದ ಕಾಲ್ಫಾರ್ ಮಾಡ್ತಂತ ಡೈಲಿ ಮುಂದೆ ಹಾಕುತ್ತಾ ಹೊಂಟಿದಾರ. ಸೊ ಇವುಗಳು ಏನೈತಿ ಫಿಕ್ಸ್ ಇರ್ತಾವ, ಇಲ್ಲಿ ಯಾವುದೇ ಚೇಂಜಸ್ ಆಗಲ್ಲ ಎಕ್ಸಾಮ್ ಡೇಟ್ ಒಳಗ. ಮತ್ತೆ ಇವರ ವರ್ಷ ಕರೆಯತಿರ್ತಾರ. ಇದನ್ನ ಬಿಟ್ಟು ಏನೈತಿ ನಿಮ್ಗ ಈ ಇದ್ರೊಳಗ ಬ್ಯಾಂಕಿಂಗ್ ಎಕ್ಸಾಮ್ ಒಳಗ ನಿಮ್ಗ IBPS ಒಳಗ ಕ್ಲರ್ಕ್ ಬರ್ತಾವು, PO ಬರ್ತಾವು, ನೆಕ್ಸ್ಟ್ ಇವ SPL ಬರ್ತಾವು, ನೆಕ್ಸ್ಟ್ CSA ಬರ್ತಾವು. ನೆಕ್ಸ್ಟ್ IBPS RRB ಅಂತ ಬರ್ತದ, ಅಂದ್ರ ರೂರಲ್ ಬ್ಯಾಂಕ್ ಒಳಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬರ್ತದ. ಸೊ ಇಲ್ಲಿ IBPS ಒಳಗ ಇಲ್ಲಿ ಕೆನರಾ ಬ್ಯಾಂಕ್, ಬರೋಡಾ ಬ್ಯಾಂಕ್, ಉಳಿದ ಎಲ್ಲಾ ಬ್ಯಾಂಕ್ ಏನೈತಿ ಇಲ್ಲಿ IBPS ಒಳಗ ಬಂದ್ರ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏನೈತಲ್ಲ ಅದ ಇಲ್ಲಿ IBPS RRB ಒಳಗ ಬರ್ತದ. ಸೊ ಇದಿಷ್ಟು. ಮತ್ತೆ ಇದು IBPS ಬಿಟ್ಟ SBI ಏನೈತಿ ಸಪರೇಟ್ ಆಗಿ ಎಕ್ಸಾಮ್ ಅನ್ನ ನಡೆಸ್ತದ. ಸೊ ಇಲ್ಲಿ ಸಿಲೆಬಸ್ ಎಲ್ಲ ಸೇಮ್ ಇರ್ತದ. IBPS ಬ್ಯಾಂಕಿಂಗ್ ಎಕ್ಸಾಮ್ ದ ಸಿಲೆಬಸ್ ಅಷ್ಟು ಸೇಮ್ ಇರ್ತದ. ಬಟ್ ಇಲ್ಲಿ ಟೈಮಿಂಗ್ ಮತ್ತು ಕ್ವಶನ್ ಒಳಗ ಸ್ವಲ್ಪ ಡಿಫರೆಂಟ್ ಆಗ್ಬಹುದು ಅಷ್ಟೇ ಹೊರತು ಮತ್ತೇನು ಇಲ್ಲಿ ಚೇಂಜಸ್ ಆಗಲ್ಲ. IBPS ಒಳಗು ಕ್ಲರ್ಕ್ ಕರಿತಾರು, PO ಕರಿತಾರು, MT ಕರಿತಾರು, ಮತ್ತ SA ಕರಿತಾರು. ಸೊ ಇವಷ್ಟು ಏನೈತಿ ಇಲ್ಲಿ SBI ಒಳಗು ಕರಿತಾರು. ಮತ್ತೆ ಇದನ್ನ ಬಿಟ್ಟ ಬ್ಯಾಂಕ್ಗಳು ಸಪರೇಟ್ ಆಗಿ ಕೂಡ ಏನೈತಿ ಇಲ್ಲಿ ಕರಿತಾವು, ಇಲ್ಲಿ ಕಾಲ್ಫಾರ್ಮ್ ಅನ್ನ ಮಾಡ್ತಾವು ಸಪರೇಟ್ ಒಂದೊಂದ ಬ್ಯಾಂಕ್. ನೆಕ್ಸ್ಟ್ ಇಲ್ಲಿ ಸ್ಯಾಲ್ರಿ ಏನೈತಿ ಕ್ಲರ್ಕ್ ಹುದ್ದೆಗೆ ಸ್ಯಾಲ್ರಿ ನೋಡೋದಾದ್ರೆ ನೀವು, ಸೊ ಇಲ್ಲಿ ಹೇಳ್ತು ಕ್ಲರ್ಕ್ ಹುದ್ದೆಗೆ ಸ್ಟಾರ್ಟಿಂಗ್ ಏನೈತಿ 46,000ದಿಂದ 50,000ವರೆಗೂ ಇಲ್ಲಿ ಏನೈತಿ ಸ್ಟಾರ್ಟಿಂಗ್ ಬರ್ತದ. ಡಿಪೆಂಡ್ಸ್ ಅಪಾನ್ ಬ್ಯಾಂಕ್ ಮ್ಯಾಗ. ಸೊ ಸ್ಟಾರ್ಟಿಂಗ್ 46,000ರಿಂದ 50,000 ಇದು ಯಾವ ಹುದ್ದೆಕಂದ್ರೆ ಇದು ಕ್ಲರ್ಕ್ಗೆ ಇಷ್ಟು ಬರ್ತದ. ಮತ್ತ ಈ ಹುದ್ದೆಗಳು ಏನೈತಿ ನಿಮ್ಮ ಊರ ನಿಯರೆಸ್ಟ್ ಕೊಡ್ತಾರ, ಭಾಳ ಅಂದ್ರೆ 30 ಕಿಲೋಮೀಟರ್ ಟು 40 ಇಷ್ಟರೊಳಗನ ಏನೈತಿ ನಿಮ್ಮ ಒಂದು ಎಕ್ಸಾಮ್ ಅಲ್ಲ ಜಾಬ್ದ ಊರಾಗಿರ್ತದ. ಸೊ ನಿಯರ್ ನಿಮ್ಮ ಊರ ಹತ್ರನ ಕೊಡ್ತಾರ. ಮತ್ತೆ ಈ RRB ಒಳಗೆ ಏನೈತಿ RRB ಎಕ್ಸಾಮ್ದು ಏನೈತಿ ಎಕ್ಸಾಮ್ ನಡೆಸಿ ನೀವು ಸೆಲೆಕ್ಟ್ ಆದ್ರೆ ಅಂದ್ರೆ ಇಲ್ಲಿ 15ರಿಂದ 20 ಕಿಲೋಮೀಟರ್ ಒಳಗಾಗಿ ಏನೈತಿ ನಿಮ್ಗ ಜಾಬ್ ಸಿಗುವ ಸಾಧ್ಯತೆ ಇರ್ತದ. ಅಂದ್ರ ನಿಯರೆಸ್ಟ್ ಬ್ಯಾಂಕ್ ನಿಮ್ಗೆ ಸಿಗುವ ಸಾಧ್ಯತೆ ಐತಿ. ಮತ್ತೆ ಕೆಲವೊಬ್ಬರಿಗೆ ಏನೈತಿ ಅದೇ ತಮ್ಮ ಊರಿನಲ್ಲಿ ಕೂಡ ಆಗೋ ಸಾಧ್ಯತೆ ಕೂಡ ಇರ್ತದ RRB ಗ್ರಾಮೀಣ ಬ್ಯಾಂಕ್ ಒಳಗ. ಸೊ ನೋಡ್ರಿ, ನಿಮ್ಗ ಸಿಲೆಬಸ್ ಒಮ್ಮೆ ಹೇಳ್ಬಿಡ್ತೀನಿ. ಇಲ್ಲಿ ಮೊದಲಿಗೆ ಪ್ರಿಲಿಮ್ಸ್ ಒಳಗ ಇಲ್ಲಿ ಏನಾಗುತ್ತೆ ರೀಸನಿಂಗ್ ಇರ್ತದ, ನೆಕ್ಸ್ಟ್ ಮೆಂಟಲ್ ಅಬಿಲಿಟಿ,
ನೆಕ್ಸ್ಟ್ ಇಲ್ಲಿ ಇಂಗ್ಲಿಷ್ ಬರ್ತದ. ಸೊ ಇವು 3 ಇರ್ತಾವ. ಮತ್ತೆ ಇಲ್ಲಿ ಏನೈತಿ ರೀಸನಿಂಗ್ ಮತ್ತು ಮೆಂಟಲ್ ಅಬಿಲಿಟಿ ಎರಡು ಈಜಿ ಇರ್ತಾವು. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಇಲ್ಲಿ 20 ನಿಮಿಷದಾಗ 40 ಕ್ವಶನ್ ನೀವು ಸಾಲ್ವ್ ಮಾಡಬೇಕು. ಸೊ ಪ್ರಾಬ್ಲಮ್ ಎಲ್ಲಿ ಬರ್ತದ ಅಂದ್ರೆ ಇಲ್ಲಿ ಬರ್ತದ. ಸೊ ಕ್ವಶನ್ ಈಜಿ ಇರ್ತಾವು ಬಟ್ ಟೈಮಿಂಗ್ ಬರೀ ಕೇವಲ 20 ನಿಮಿಷ ಇರ್ತದ. ಸೊ ಈ ರೀತಿ ಅಂದ್ರೆ ರೀಸನಿಂಗ್ 20 ನಿಮಿಷದಾಗ 40 ಕ್ವಶನ್, ಇಲ್ಲಿ ಮೆಂಟಲ್ ಅಬಿಲಿಟಿ 20 ನಿಮಿಷದಾಗ 40 ಕ್ವಶನ್ ಈ ರೀತಿ. ಸೊ ಇಲ್ಲಿ 15 ನಿಮಿಷದಾಗ 35, 15 ನಿಮಿಷದಾಗ 35, ಇಲ್ಲಿ 10 ನಿಮಿಷದಾಗ 30 ಕ್ವಶನ್ ಅಥವಾ 20 ನಿಮಿಷದಾಗ 30 ಕ್ವಶನ್ ಈ ರೀತಿ ಏನೈತಿ ಇಲ್ಲಿ ಎಕ್ಸಾಮ್ಗಳದ ಬರ್ತದ. ಸೊ ಮೇನ್ಸ್ದು ಏನೈತಿ ಇಲ್ಲಿ ಎಕ್ಸ್ಟ್ರಾ ಕರೆಂಟ್ ಅಫೇರ್ಸ್ ಒಂದು ಬರ್ತದ ಮೇನ್ಸ್ ಒಳಗ. ಇವು 3 ಇರ್ತಾವ. ಇದರೊಂದಿಗೆ ಇಲ್ಲಿ ಜನರಲ್ ಅವೇರ್ನೆಸ್ ಒಳಗ ಕರೆಂಟ್ ಅಫೇರ್ಸ್ ಮತ್ತು ಜನರಲ್ ಅವೇರ್ನೆಸ್ ಇವೆರಡು ಕೂಡಿ ಏನೈತಿ ಇದು ಒಂದು ಆ್ಯಡ್ ಆಗುತ್ತೆ ಯಾವಾಗ ಇದು ಮೇನ್ಸ್ ನಲ್ಲಿ. ಸೊ ಇದಿಷ್ಟು ಏನೈತಿ ಈ IBPS ಹುದ್ದೆಯ ಇನ್ಫಾರ್ಮೇಶನ್ ಆಗಿರ್ತದ. ಸೊ ನೋಡ್ರಿ, ನಿಮ್ಗೆ ಮೆಂಟಲ್ ಅಬಿಲಿಟಿ ಮತ್ತು ರೀಸನಿಂಗ್ ಒಳಗೆ ನೀವು ಸ್ಪೀಡ್ ಇದ್ರೆ ಅಂದ್ರೆ ನೀವು ಈ ಹುದ್ದೆಗಳಿಗೂ ಅಪ್ಲೈ ಮಾಡ್ಬೋದು. ಇನ್ನೇನ ಇನ್ನೊಂದು 2-3 ತಿಂಗಳ ಒಳಗಾಗಿ ಏನೈತಿ ಇದನ್ನ ಕಾಲ್ ಫಾರ್ಮ್ ಅನ್ನ ಮಾಡ್ತಾರ. ಸೊ ಅಂದ್ರೆ ಮೇ ಅಥವಾ ಏಪ್ರಿಲ್ ನಲ್ಲಿ ಏನೈತಿ ಇವುಗಳ ಕಾಲ್ ಫಾರ್ಮ್ ಅನ್ನ ಸ್ಟಾರ್ಟ್ ಆಗುತ್ತೆ. ಒಂದಾಗನ ಸ್ಟಾರ್ಟ್ ಆಗುತ್ತೆ. ಇವಕ್ಕೂ ಕೂಡ ನೀವು ಅಪ್ಲೈ ಅನ್ನ ಮಾಡ್ಬೋದು. ಮತ್ತೆ ಇವೆಲ್ಲ ಟೈಮ್ ಟು ಟೈಮ್ ನಡೀತಾವ, ಯಾವುದೇ ರೀತಿಯ ಮುಂದೆ ಹೋಗೋದಿಲ್ಲ. ಸೊ ಇದಕ್ಕೆ ಟ್ರೈ ಮಾಡಿದ್ರೆ ಒಳ್ಳೇದು. ಇನ್ನೊಂದು ಮೇನ್ ಏನು ಇಂಪಾರ್ಟೆಂಟ್ ಅಂದ್ರೆ ಈ ಕ್ವಶನ್ಗಳು ಎಲ್ಲ ಕನ್ನಡದಾಗ ನೀವು ಎಕ್ಸಾಮ್ ಅನ್ನ ಬರಿಬಹುದು ಇದನ್ನ. ಸೊ ಇದು ಮೇನ್ ಇಂಪಾರ್ಟೆಂಟ್. ಸೊ ಇಂಗ್ಲಿಷ್ ಅಂತ ಕೊಂಡ್ರಬೇಡ್ರಿ, ಕನ್ನಡದಾಗೂ ಎಕ್ಸಾಮ್ ಇರ್ತದ. ಕನ್ನಡದಾಗೂ ನೀವು ಇದನ್ನ ಬ್ಯಾಂಕಿಂಗ್ ಎಕ್ಸಾಮ್ ಅನ್ನ ಬರಿಬಹುದು. ಮತ್ತೆ ಇಲ್ಲಿ ಕಾಲ್ ಫಾರ್ಮ್ ಏನೈತಿ ಆಲ್ ಓವರ್ ಇಂಡಿಯಾ ಎಲ್ಲ ಬ್ಯಾಂಕ್ಗಳು ಇಲ್ಲಿ ಇರ್ತಾವು. ಬಟ್ ಇಲ್ಲಿ ಏನೈತಿ ಕರ್ನಾಟಕ ಅಂತ ಸಪ್ರೇಟ್ ಆಗಿ ಪೋಸ್ಟ್ಗಳು ಇರ್ತಾವು. ಸೊ ಇಲ್ಲಿ ಕನ್ನಡ ಮಾತಾಡೋಕೆ ಏನೈತಿ ಪ್ರಿಫರೆನ್ಸ್ ಇರ್ತದ. ಮಸ್ಟ್ ಅಂಡ್ ಶುಡ್ ಕನ್ನಡ ರೈಟಿಂಗ್ ಹಾಗೂ ರೀಡಿಂಗ್ ಎರಡೂ ಬೇಕಾಗ್ತದೆ ಇಲ್ಲಿ. ಸೊ ಬೇರೆ ಸ್ಟೇಟ್ದವ್ರಿಗೆ ಇಲ್ಲಿ ರೈಟಿಂಗ್ ಮತ್ತು ರೀಡಿಂಗ್ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಕರ್ನಾಟಕದವರ ಇಲ್ಲಿ ಮೇನ್ ಪ್ರಿಫರೆನ್ಸ್ ಇರ್ತದ. ಸೊ ಈ ಸಲ ನೋಡಿರ್ಬೋದು ನೀವು ಬ್ಯಾಂಕಿಂಗ್ ಎಕ್ಸಾಮ್ದ ಯಾರ್ಯಾರು ಬರ್ದಿರಂದ್ರೆ ಅತಿ ಕಡಿಮೆ ಕಟಾಪ್ಗಳು ಈ ಸಲ ನಿಲ್ಲಕತ್ತಿದಾವ ಬ್ಯಾಂಕಿಂಗ್ ನಲ್ಲಿ. ಸೊ ಇದಿಷ್ಟು ಈ IBPS ಹುದ್ದೆಯ ಒಂದು ಇನ್ಫಾರ್ಮೇಶನ್ ಆಗಿತ್ತು. ಸೊ ಇದೇ ತರ ಹೆಚ್ಚಿನ ಇನ್ಫಾರ್ಮೇಶನ್ಗಾಗಿ ನೀವು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.